ಮ್ಯಾಮ್ ವ್ಯಾಲೆಂಟೈನ್ಸ್ ಡೇನ ಯಾಕೆ ತುಂಬ ಹುಡುಗರೇ ಎಕ್ಸೈಟೆಡ್ ಆಗಿದ್ದು ಅವರೇ ಸೆಲೆಬ್ರೇಟ್ ಮಾಡ್ತಾರೆ, ಹುಡುಗಿರು ಯಾಕೆ ಮಾಡಲ್ಲ? ಬಿಕಾಸ್ ಅವ್ರು ಯಾವಾಗ್ಲೂ ಹುಡುಗಿರ್ನ ಹುಡ್ಕೊಂಡೇ ಹೋಗ್ತಿರ್ತಾರೆ. ಅದರಲ್ಲಿ ಹುಡುಗಿಯರು ಅಂದರೆ ಫುಲ್ ಹೈಪ್ ಹೈಪ್ ಆಗುತ್ತೆ. ಬಾಯ್ಸೇ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸ್ತಾರೆ, ಯಾಕಂದ್ರೆ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ. ಸಿಂಗಲ್ಸ್ಗೆ ಕಮಿಟ್ ಆಗಿರೋರನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತಾ? ಹೌದು ಆನೆಸ್ಟಾಗಿ ಮಾತಾಡಬೇಕು. ಹೌದು ಹೌದು. ಏನಕ್ಕೆ ನಾವು ಸಿಂಗಲ್ ಅಲ್ವಾ? ನಿಮ್ಮನ್ನ ಕಮಿಟ್ ಆಗಬೇಡ ಅಂತ ಯಾರು ಹೇಳಿದ್ದು? ಯಾಕೆಂದ್ರೆ ನಾವು ಖರ್ಚೆ ಮಾಡೋದಲ್ಲ. ಓ, ನೀವು ಖರ್ಚು ಮಾಡಕ್ಕಂತಾನೆ ಇರೋದಲ್ಲ. ಅದಕ್ಕೆ ಇದ್ಲು ಸಡನ್ ಆಗಿ ಬಿಟ್ಟು ಹೋಗ್ಬಿಟ್ಲು. ಬೇರೆ ಬಂದ ಕರ್ಕೊಂಡು ಹೋಗ್ಬಿಟ್ಲು. ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಸಾಕೆಂದು ಎದ್ದು ಹೋಗೋಕೆ. ನಿಮ್ಮ ಹತ್ರ ಸಜೆಷನ್ ನಂಗೊಂದು ಸಜೆಷನ್ ಕೊಡಿ. ಏನಂತ? ಅಂದ್ರೆ ಹುಡುಗಿರ್ನ ಹೆಂಗೆ ಇಂಪ್ರೆಸ್ ಮಾಡೋದು? ವೆರಿ ಸ್ಮಾರ್ಟ್. ಸೊ ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಅದ್ರ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ನ ಕೇಳೋಕೆ ಹೋಗ್ತಿದ್ದೀವಿ ನಮ್ಮ ಜನತೆಗೆ. ನಮ್ಮ ಜನ ಅದಕ್ಕೆ ಹೆಂಗೆಲ್ಲ ಆನ್ಸರ್ನ ಮಾಡ್ತಾರೆ ಅಂತ ನೋಡೋದ. ಸೊ ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಇವತ್ತು ನಾನು ಫ್ಯೂ ಕ್ವಶನ್ಸ್ ಕೇಳ್ತಾ ಇದ್ದೀನಿ, ಅಂದರೆ ವ್ಯಾಲೆಂಟೈನ್ಸ್ ಡೇ ರಿಲೇಟೆಡು. ಸೊ ನಿಮ್ಗೆ ಅದ್ರ ಬಗ್ಗೆ ಏನು ಅನ್ಸುತ್ತೋ ಆನೆಸ್ಟಾಗಿ ಮಾತಾಡಿ, ಆಯಿತಾ? ಸೊ ಫಸ್ಟ್ ಕ್ವಶನ್ ಸರ್ ವ್ಯಾಲೆಂಟೈನ್ಸ್ ಡೇಗೆ ಹುಡುಗರೇ ಯಾಕೆ ತುಂಬ ಎಕ್ಸೈಟೆಡ್ ಆಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಹುಡುಗಿರು ಯಾಕೆ ಮಾಡಲ್ಲ? ಅವರು ಒಬ್ಬೊಬ್ಬರು ಪ್ರೀತಿಯಿಂದ ಮಾಡ್ತಾರೆ, ಒಬ್ಬೊಬ್ಬರು ಇಷ್ಟಪಟ್ಟು ಮಾಡ್ತಾರೆ, ಒಬ್ಬರು ಕಷ್ಟಪಟ್ಟು ಮಾಡ್ತಾರೆ. ಪ್ರೀತಿ ಅನ್ನೋದು ಒಂಥರ ನೀರಿನ ಮೇಲೆ ಗುಳ್ಳೆ ಥರ. ಓಕೆ, ಯಾವ ಥರ ಇರುತ್ತಂದರೆ ಒಬ್ಬರು ಇವಾಗ ಇವ್ರು ಇಷ್ಟ ಆದರೆ ಒಬ್ಬರು ಮತ್ತೊಬ್ರು ಇಷ್ಟ ಆಗ್ತಾರೆ, ಹಾಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಆ ಒಳ್ಳೆ ಮರಿ ಆಗ್ತಾ ಇರುತ್ತೆ ಅಂತೀರಾ? ಆ ಥರ. ಓಕೆ, ನಿಮ್ಗೇನು ಅನ್ಸುತ್ತೆ ಸರ್? ಅವ್ರನ್ನೇ ಕೇಳಬೇಕಾ? ಹುಡುಗರು ಅಂದರೆ ಅಣ್ಣ ಏನು ಸ್ವಲ್ಪ ಖುಷಿಯಲ್ಲೂ ಖುಷಿ ಪಟ್ಟಿದ್ದಾರೆ. ಅದರಲ್ಲಿ ವ್ಯಾಲೆಂಟೈನ್ಸ್ ಅಂದರೆ ಫುಲ್ ಖುಷಿ. ಅದರಲ್ಲಿ ಫುಲ್ ಖುಷಿ ಇರುತ್ತೆ. ಏನಕ್ಕೆ ಅದಲ್ಲ ಅಂತ ಖುಷಿ ಏನಿರುತ್ತೆ ಅಂತದ್ದು? ಅಂದರೆ ಖುಷಿ ಅಂದರೆ ಹುಡುಗರೇನೋ ಈ ಥರ ಸ್ವಲ್ಪ ಏನಾದರೂ ಸ್ವಲ್ಪ ಆಸ್ತಿರಿಗೆ ಸಾಕು. ಅದರಲ್ಲಿ ಹುಡುಗಿಯರು ಅಂದರೆ ಫುಲ್ ಹೈಪ್ ಹೈಪ್ ಆಗುತ್ತೆ. ಫುಲ್ ಹುಡುಗಿಯರು ಇದ್ದಾರಪ್ಪ, ಹೋಗಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಾರ ಒಂಥರ ಇದು ಇರುತ್ತೆ. ಓಕೆ ಮ್ಯಾಮ್, ವ್ಯಾಲೆಂಟೈನ್ಸ್ ಡೇಗೆ ಹುಡುಗರೇ ಯಾಕೆ ತುಂಬ ಎಕ್ಸೈಟೆಡ್ ಆಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಹುಡುಗಿರು ಯಾಕೆ ಮಾಡಲ್ಲ? ಅವ್ರಿಗೆ ದುಡ್ಡು ಜಾಸ್ತಿ ಇರುತ್ತೆ, ಮಾಡ್ತಾರೆ. ಹುಡುಗರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಮಾಡ್ತಾರೆ. ಹುಡುಗಿರ ಹತ್ರ ಇರಲ್ಲ. ಹುಡುಗಿರ ಹತ್ರ ಇರಲ್ಲ ಅಂತಲ್ಲ, ಅವ್ರು ಖರ್ಚು ಮಾಡ್ಸಕ್ಕೆ ಇರೋದು. ಅದಕ್ಕೆ ಹುಡುಗಿರು ಖರ್ಚು ಮಾಡ್ಸಕ್ಕಿರೋದು, ಹುಡುಗರು ಖರ್ಚು ಖರ್ಚು ಮಾಡಕ್ಕಿರೋದು. ಯಾಕೆ ಆ ಥರ? ಅದು ಅವ್ರ ತಲೆಯಲ್ಲಿ ಬರಬೇಕು, ಯಾಕೆ ನಾವು ಖರ್ಚು ಮಾಡಬೇಕು. ಅದ್ರ ಬದಲು ಸಿಂಗಲ್ಸ್ ಎಲ್ಲ ನಾವು 5000 ರುಪೀಸ್ ಉಳಿಸಿದೀವಿ ಈ ಸಲ, ಈ ವೀಕ್ ಟೋಟಲ್ ವೀಕಲ್ಲಿ. ನೀವಾ ಉಳಿಸಿದ್ದೀರಾ? ಉಳಿಸಿದೀವಿ. ಯಾಕೆಂದ್ರೆ ನಾವು ಖರ್ಚೆ ಮಾಡೋದಲ್ಲ. ಓ, ನೀವು ಖರ್ಚು ಮಾಡಕ್ಕಂತಾನೆ ಇರೋದಲ್ಲ. ಎಕ್ಸ್ಕ್ಯೂಸ್ ಮೀ ಬ್ರೋ, ಒಂದೆರಡು ನಿಮಿಷ ಮಾತಾಡ್ಬೋದಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಒಂದೆರಡು ನಿಮಿಷ ಮಾತಾಡ್ಬೋದಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಒಂದೆರಡು ನಿಮಿಷ ಮಾತಾಡ್ಬೋದಾ? ವ್ಯಾಲೆಂಟೈನ್ಸ್ ಡೇ ರಿಲೇಟೆಡ್ ಕ್ವಶನ್ಸ್ನ ಕೇಳಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಕ್ವಶನ್ಗೆ ಯಾರು ಅಷ್ಟಾಗಿ ಆನ್ಸರ್ ಮಾಡಲ್ಲ, ಮಾತಾಡೋಕ್ಕೆ ಎದುರುತ್ತಾರೆ. ಯಾಕಂದರೆ ಮನೆಯವ್ರು ನೋಡಿದ್ರೆ ಬೈತಾರೆ ಹಂಗೆ ಅಂತ. ಸೊ ಆದಷ್ಟು ನಾವು ಟ್ರೈ ಮಾಡ್ತೀವಿ. ನೋಡಿ, ನಾನು ಇವಾಗ ಅಪ್ರೋಚ್ ಮಾಡ್ತೀನಿ, ಅದರಲ್ಲಿ ಎಷ್ಟು ಜನ ಮಾತಾಡ್ತಾರೆ ಅಂತ, ಎಷ್ಟು ಜನ ಎದ್ರುಕೊಂಡು ಹೋಗ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನೋಡಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಒಂದು ನಿಮಿಷ ಮಾತಾಡ್ಬೋದಾ? ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಮಾತಾಡ್ಬೋದಾ? 2 ನಿಮಿಷ ಮಾತಾಡ್ಬೋದಾ? ಕನ್ನಡ ಬರುತ್ತಲ್ಲ, ಯಾಕೆ ಅಷ್ಟು ಟೆನ್ಷನ್ ಆಗ್ತದೆ? ಶೇ, ಬರೀ ರಿಜೆಕ್ಷನ್ ಗೈಸ್. 2 ನಿಮಿಷ ಮಾತಾಡ್ಬೋದಾ? ಅಲ್ಲ. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ವರ್ಷಿತಾ. ಕನಿಷ್ಕ. ಪುಷ್ಪ. ಓಕೆ ಮ್ಯಾಮ್, ಇವತ್ತು ಒಂದು ವ್ಯಾಲೆಂಟೈನ್ಸ್ ಡೇ ರಿಲೇಟೆಡ್ ಒಂದು ಕಾನ್ಸೆಪ್ಟ್ ಮಾಡ್ತಾಯಿದ್ದೀನಿ. ಸೊ ಅದ್ರ ರಿಲೇಟೆಡ್ ಫ್ಯೂ ಕ್ವಶನ್ಸ್ ಕೇಳ್ತೀನಿ. ಸೊ ನಿಮಗೆಲ್ಲ ಏನೇನು ಅದ್ರ ಬಗ್ಗೆ ಏನು ಅನಿಸುತ್ತೋ ನೀವು ಅದು ಆನ್ಸರ್ ಮಾಡಿ, ಆಯಿತಾ? ಮ್ಯಾಮ್, ಫಸ್ಟ್ ಕ್ವಶನ್ ಬಂದು, ವ್ಯಾಲೆಂಟೈನ್ಸ್ ಡೇನ ಯಾಕೆ ಹುಡುಗರು ತುಂಬ ಎಕ್ಸೈಟೆಡಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಹುಡುಗಿರು ಯಾಕೆ ಮಾಡಲ್ಲ? ಹುಡುಗಿರು ಯಾಕೆ ಮಾಡಲ್ಲ ಅಂದರೆ ಬಾಯ್ಸೇ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸ್ತಾರೆ, ಯಾಕಂದ್ರೆ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ. ಯಾರು ಕಮಿಟೆಡ್ ಆಗಿರಲ್ಲ ಆ ಡೇ ಅವ್ರಿಗಿನ್ನ ಚೆನ್ನಾಗಿರುತ್ತೆ ಎಕ್ಸ್ಪ್ರೆಸ್ ಮಾಡಕ್ಕೆ, ಅದಕ್ಕೋಸ್ಕರ ಇರ್ಬೋದು. ಮ್ಯಾಮ್, ಹುಡುಗಿರಿಗೆ ಇಂಪ್ರೆಸ್ ಮಾಡೋ ಇಂಟೆನ್ಷನ್ ಇರಲ್ವಾ? ಇರಲ್ಲ, ಯಾರಿಗೂ ಇರಲ್ಲ. ಕಮ್ಮಿ ಅಂತ ಅನ್ಸುತ್ತೆ, ಬಾಯ್ಸ್ ಜಾಸ್ತಿ ಇರ್ತೈತೆ, ಗರ್ಲ್ಸ್ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ ಯಾವುದ್ರ ಬಗ್ಗೆ. ಗರ್ಲ್ಸ್ ಎಕ್ಸೈಟ್ ಆಗಬೇಕಂದ್ರೆ ಏನು ಮಾಡಬೇಕಾದ್ರೆ? ಮೇ ಬಿ ಲವಲ್ಲಿ ಇಂಟ್ರೆಸ್ಟ್ ಇರೋರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೋದು, ಇಲ್ದಿರೋರು ಇಂಟ್ರೆಸ್ಟ್ ತೋರಿಸಲ್ಲ ಅನ್ಸುತ್ತೆ. ಅಂದರೆ ಸುಮ್ಮನೆ ನಾರ್ಮಲ್ ಆಗಿ ಇರ್ತಾರೆ ಅಂತೀರಾ? ಮ್ಯಾಮ್, ನಿಮ್ಗೇನು ಅನ್ಸುತ್ತೆ? ಅವ್ರು ಹೇಳೋದಕ್ಕೆ ಯಾ ಅಂತ ಇದ್ದೀರಾ? ಮ್ಯಾಮ್, ವ್ಯಾಲೆಂಟೈನ್ಸ್ ಡೇನ ಯಾಕೆ ತುಂಬ ಹುಡುಗರೇ ಎಕ್ಸೈಟೆಡ್ ಆಗಿದ್ದು ಅವರೇ ಸೆಲೆಬ್ರೇಟ್ ಮಾಡ್ತಾರೆ, ಹುಡುಗಿರು ಯಾಕೆ ಮಾಡಲ್ಲ? ಬಿಕಾಸ್ ಅವ್ರು ಯಾವಾಗ್ಲೂ ಹುಡುಗಿರ್ನ ಹುಡ್ಕೊಂಡೇ ಹೋಗ್ತಿರ್ತಾರೆ. ತಿರ್ಗಾಡಕ್ಕಾದ್ರೂ ಬೇಕಲ್ವಾ ಅವರಿಗೆ, ಹಂಗಾಗಿ ಅವರೇ ಫುಲ್ ಎಕ್ಸೈಟ್ ಆಗಿರ್ತಾರೆ. ಅಂದರೆ ಇವಾಗ ಹುಡುಗರೇ ಹುಡುಗಿರನ್ನ ಹುಡ್ಕೊಂಡು ಹೋಗ್ತಾರೆ ಅಂತೀರಾ? ಹೌದು, ಹುಡುಗಿರು ಹೋಗಲ್ವಾ? ಹೋಗ್ತಾರೆ, ಹೋಗಲ್ಲ ಅಂತೇನಿಲ್ಲ, ಬಟ್ ಜಾಸ್ತಿ ಹುಡುಗರು ಹೋಗ್ತಾರೆ ಅಷ್ಟೇ ಹುಡುಗಿರು. ಓಕೆ
ಮ್ಯಾಮ್ ವ್ಯಾಲೆಂಟೈನ್ಸ್ ಡೇಗೆ ಯಾಕೆ ಹುಡುಗರೇ ತುಂಬ ಎಕ್ಸೈಟೆಡ್ ಆಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಹುಡುಗಿರು ಯಾಕೆ ಮಾಡಲ್ಲ? ನಾನು ಯಾವತ್ತೂ ಮಾಡಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಲ್ಲ ನಿಮ್ಗೆ ಏನು ಅನ್ಸ್ಬೋದು ಅದ್ರ ಬಗ್ಗೆ? ಹುಡುಗರೇ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತೀವಿ. ಅಂದರೆ ಎಕ್ಸೈಟೆಡ್ ಆಗಿ ಒಂದು ಏನೋ ಒಂದು ಸರ್ಪ್ರೈಸ್ ಕೊಡೋದು ಮೇ ಬಿ ಹುಡುಗಿರು ಮಾಡ್ಬೋದೇನೋ. ಮೇ ಬಿ ಕನ್ಫರ್ಮ್ ಅಲ್ಲ. ಹಾಂ, ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನೋಡಿರೋ ಪ್ರಕಾರ ಹುಡುಗಿರು ಮಾಡ್ತಾರೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾಡ್ತಾರೆ ಹಾಗಾದರೆ? ಹಾಂ, ಅಂದರೆ ನೋಡಿರೋ ಪ್ರಕಾರ. ಓಕೆ ಮ್ಯಾಮ್, ನಿಮಗೇನು ಅನಿಸುತ್ತೆ? ನನ್ನ ಫ್ರೆಂಡ್ ಸರ್ಕಲಲ್ಲೂ ಸೇಮ್ ಹುಡುಗಿರು ಮಾಡ್ತಿದ್ದಾರೆ, ಮಾಡ್ತಾ ಇದ್ದಾರೆ, ಸಜೆಷನ್ ಕೇಳ್ತಿದ್ದಾರೆ. ನಿಮ್ಮ ಹತ್ರ ಸಜೆಷನ್? ನನ್ನ ಹತ್ರ ಸಜೆಷನ್ ಓಕೆ ಮ್ಯಾಮ್, ನನಗೊಂದು ಸಜೆಷನ್ ಕೊಡಿ. ಏನಂತ? ಅಂದರೆ ಹುಡುಗಿರ್ನ ಹೆಂಗೆ ಇಂಪ್ರೆಸ್ ಮಾಡೋದು? ವೆರಿ ಸ್ಮಾರ್ಟ್. ಗೊತ್ತಿಲ್ಲ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಓಕೆ, ಒಂದು ಆ್ಯಸ್ ಎ ಫ್ರೆಂಡ್ ಆಗಿ ಒಂದು ಇಂಥ ಐಡಿಯಾ ಇದು ಟ್ರೈ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ? ಗೊತ್ತಿಲ್ಲಪ್ಪ, ನನಗೆ ಅದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್. ಅಲ್ಲ ಮ್ಯಾಮ್, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಷನ್ ಹೇಳಿದ ಗಿಫ್ಟ್ ಸಜೆಸ್ಟ್ ಮಾಡ್ತಿದ್ದೀನಿ ಅಂತ. ಓಕೆ ಮ್ಯಾಮ್, ಇವಾಗ ಒಂದು ಹುಡುಗಿನ ಫಸ್ಟ್ ಟೈಮ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಆ ಹುಡುಗಿಗೆ ಒಂದು ಒಳ್ಳೆ ಥಾಟ್ ನನ್ನ ಮೇಲೆ ಬರಬೇಕಾದ್ರೆ ಎಂಥ ಗಿಫ್ಟ್ ಕೊಡ್ಬೇಕು ನಾನು? ಅವ್ರಿಗೆ ಇಷ್ಟ ಆಗೋ ಥರ. ಫಸ್ಟ್ ಟೈಮೇ ಗಿಫ್ಟ್ ಕೊಡಬಾರ್ದು ಅನ್ಕೊತೀನಿ. ಮ್ಯಾಮ್, ಇವಾಗ ಒಂದು ಪರ್ಸನ್ನ ಮೀಟ್ ಮಾಡೋಕೆ ಹೋಗ್ತೀವಿ ಅಂದರೆ ಒಂದು ಗ್ರೀಟಿಂಗ್ ಥರ ಒಂದು ಏನಾದ್ರು ಕೊಟ್ಟರೆ ಚೆನ್ನಾಗಿರುತ್ತಲ್ಲ? ಇವಾಗ ಕೆಲವೊಂದು ಹುಡುಗಿರು ಫಸ್ಟ್ ಟೈಮೇ ನೀವೇನಾದರೂ ಕೊಡೋಗೋದ್ರೆ ನಿಮ್ಮನ್ನ ತಪ್ಪಾಗಿ ತಿಳ್ಕೊಬೋದು. ಫಸ್ಟು ಫ್ರೆಂಡ್ಸ್ ಆಗಿ ಮೇ ಬಿ ಆಮೇಲೆ ಆ ಥರ ಇಂಪ್ರೆಸ್ ಮಾಡಿ ಆ ಥರ ಇಂಪ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಇವರು ಹೇಳಿದ್ರಲ್ಲ ಸಜೆಷನ್ ಕೊಡ್ತೀರಂತ. ಸೊ ಅವ್ರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಸಜೆಷನ್ ಕೊಡ್ತಿರೋದು. ಆಲ್ರೆಡಿ ರಿಲೇಷನ್ಶಿಪ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದು ಏನೋ ಗಿಫ್ಟ್ಸ್ ಏನು ಕೊಡಬೇಕು ಅಂತ ಕೇಳ್ತಿರೋದಕ್ಕೆ ಅವ್ಳು ಗಿಫ್ಟ್ಸ್ ಏನು ಬೇಕು ಅಂತ ಓಕೆ, ಏನೇನು ಕೇಳ್ತಿದ್ರು. ಸಜೆಸ್ಟ್ ಮಾಡಿದ್ರಿ ಮ್ಯಾಮ್? ಏನಿಲ್ಲ, ನಾರ್ಮಲ್ ಹಂಗೆ ಹುಡುಗರಿಗೆ ಅಂತ ಯೂಸ್ ಮಾಡ್ತಾರೆ ಅದು. ಏನಂದರೆ ಇವಾಗ ವ್ಯಾಲೆಂಟೈನ್ಸ್ ಡೇ ಅನ್ನೋದು ನಿಜವಾಗ್ಲೂ ತೋರಿಸೋ ಪ್ರೀತಿನ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕೋಕಿರೋ ಸ್ಟೋರಿನ? ಇದು ಹಂಗೆ ಒಂದು ಅತಿ ತಾತ್ಕಾಲಿಕ ಕತೆ ಥರ. ತಾತ್ಕಾಲಿಕ ಕತೆ. ಇವಾಗ ಒಂದು ಹಬ್ಬ ಬಂತ, ಅದೊಂಥರ ಒಂದು ಕ್ಷಣಕ್ಕೆ ಅಷ್ಟೇ ಹಬ್ಬ, ಮತ್ತೆ ಮುಗ್ದಾದ ಮರುದಿನ ಅದೇ ಪ್ರೀತಿ ಅದೇ ಲವ್ ಕಾಮನ್ ಕಾಮನ್. ಏನೋ ಒಂದು ತಿಂಗಳಲ್ಲಿ ಈ ಥರ ಬರುತ್ತಾ, ಈ ಥರ ಹೋಗುತ್ತಲ್ಲ ಅಂದರೆ ಹಂಗೆ ಆ ಥರ. ಓಕೆ, ನಿಮ್ಗೇನು ಅನಿಸುತ್ತೆ ಸರ್? ಏನಣ್ಣ ತೋರಿಸ್ಬಾರ್ದು ಆ್ಯಕ್ಚುಲಿ ನೋಡಿದ್ರೆ ಪ್ರೀತಿಯನ್ನು, ಬಟ್ ತೋರಿಸ್ತಾರೆ ಈಗೆಲ್ಲ. ಆ ಥರ ಮಾಡಬಾರ್ದು. ನೋಡಿ ಈಗ ಏನೇನೋ ತಿರುಗಾಡ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ, ಅದು ಪ್ರೀತಿನೇ ಅನ್ಸಲ್ಲ ಆ್ಯಕ್ಚುಲಿ ನೋಡಿದ್ರೆ. ಒಂದು ಥರ ಇದು ಸಿನಿಮ್ಯಾಟೆ ಥರ ಅದು. ಓಕೆ ಸರ್, ಇವಾಗ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ ಅವ್ರ ಭಾವನೆ ಇವ್ರಿಗೆ ಗೊತ್ತಿರಬೇಕು, ಇವ್ರ ಭಾವನೆ ಅವ್ರಿಗೆ ಗೊತ್ತಿರಬೇಕು. ಅವ್ರ ಕಷ್ಟ ಅಲ್ಲಿ ಇವ್ರು ಕೊಡಬೇಕು, ಅವ್ರ ಕಷ್ಟ ಅಲ್ಲಿ ಇವ್ರು ಕೊಡಬೇಕು. ಅದು ಪ್ರೀತಿ, ನಿಜವಾದ ಪ್ರೀತಿ ಅಂದರೆ. ಅದನ್ನು ಬಿಟ್ಟು ನಾನು 2 ದಿವಸ ಅಲ್ಲಿ 2 ದಿವಸ ಇಲ್ಲಿ, ಫೆಬ್ರವರಿ ಬಂತ ಅಲ್ಲಿ ಸ್ಟಾರ್ಟ್ ಆಯಿತು. 7ನೇ ತಾರೀಕಿಂದ 14ನೇ ತಾರೀಕು ಕಿಸ್ ಡೇ, ರೋಸ್ ಡೇ, ಎಲ್ಲ ಡೇ ಮಾಡ್ತಾರೆ. ಅದು ಏನಕ್ಕೆ ಡೇ ಮಾಡ್ತಾರೆ ಅದು ಒಂದು ಗೊತ್ತಾಗಲ್ಲ ನನಗೆ. ಓಕೆ, ನಾನು ಇವಾಗ ಒಂದು ಅಂದರೆ ನೀವು ಆನೆಸ್ಟಾಗಿ ಹೇಳ್ಬೇಕು, ನಾನು ಇವಾಗ ಕೇಳ್ತಾ ಇರೋ ಕ್ವಶನ್ಗೆ ನೀವು ಇದರಲ್ಲಿ ಯಾವ್ಯಾವ ಡೇ ಸೆಲೆಬ್ರೇಟ್ ಮಾಡಿದ್ದೀರಾ? ಸರ್ ನಮ್ಗೆ ಆದರೆ ಹುಡುಗಿ ಇಲ್ಲ, ಇದ್ದರೆ ಪಕ್ಕ ಇಲ್ಲ. ಸತ್ಯ ಸರ್, ಯಾವುದು ಹುಡುಗಿ ಇಲ್ಲ ನಮಗೆ. ಮತ್ತು ನಿಮ್ಮ ಲೈಫಲ್ಲಿ ಹೆಂಗಿದೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು? ಅದನ್ನ ಸರಿಯಾಗಿ ಬಂದಿದ್ದು ನೋಡಿ. ಇವನಿದ್ದಾನೆ, ಅವನಿದ್ದಾನೆ, ಆ ಮಾಲ್ ಹೋಗ್ಬೇಕು, ಈ ಮಾಲ್ ಹೋಗ್ಬೇಕು, ಎಂಜಾಯ್ ಮಾಡಬೇಕು, ಅಷ್ಟೇ ಜೀವನ ನಮ್ಮದು. ಅಷ್ಟೇ ಜೀವನ? ಹಾಂ ಸರ್. ಅಂದರೆ ನಿಮ್ಮ ಲೈಫಲ್ಲಿ ಲವ್ ಅನ್ನೋದು ಆಗಿಲ್ವಾ? ಹಾಂ ಸರ್, ಲವ್ ಅನ್ನೋದು ಆಗಿಲ್ವಾ ಸರ್? ಆ ಥರ ಏನು ಫ್ರೆಂಡ್ ಆಗೋದಳೆ ಗೊತ್ತಾಗ್ತಾ ಇದೆಯಲ್ಲ? ಇಲ್ಲ ಸರ್, ಆ ಥರ ಇಲ್ಲ. ಇದ್ರೆ ನಮ್ಮ ಮತ್ತೆ ಇವ್ರ ಜೊತೆ ಯಾಕೆ ಬರ್ತಿದ್ದೆ? ಇವನಿಗೆಲ್ಲ ಮನೆಗೆ ಬಿಟ್ಟಿಗೆ ನಾನೇ ಒಬ್ಬನೇ ಬರ್ತಿದ್ದೆ. ಇಲ್ಲೇ ಮಾಲ್ ಇದೆ, ನಾನು ಎಂಜಾಯ್ ಮಾಡ್ತಿದ್ದೆ. ಅವ್ರು ಹೋಗ್ತಿದ್ದಾರಲ್ಲ ಅವ್ರ ಥರ ನಾನು ಬರ್ತಿದ್ದೆ ಸರ್. ಓಕೆ ಮ್ಯಾಮ್, ಇವಾಗ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಂತ ಇರೋ ಡೇನಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಕ್ಕಂತ ಇರೋ ಡೇನಾ? ಸ್ಟೋರಿ ಹಾಕಕ್ಕೆ ಅಂತ ಇರೋದು. ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಅಂದರೆ ಪ್ರತಿದಿನ ಮಾಡ್ಕೊಳ್ಬೋದು. ಅದು ಯಾಕೆ ಅದು ಒಂದು ದಿನನೇ ಬರಬೇಕು? ಹೇಳಿದ್ರೆ ಅದೇ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಅದು ನಾನು ಹೇಳ್ತಾ ಇದ್ದೀನಿ, ಅದು ಶೋಗೋಸ್ಕರ ಮಾಡೋದು. ಶೋಗೋಸ್ಕರ ಮಾಡೋದಂತೀರಾ? ಓಕೆ, ನಿಮ್ಮ ಲೈಫಲ್ಲಿ ಹೆಂಗಿದೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು? ನನ್ನ ಲೈಫಲ್ಲಿ ವ್ಯಾಲೆಂಟೈನ್ಸ್ ಡೇನೇ ಇಲ್ಲ. ಮತ್ತೆ ಯಾವ ಡೇ ಇದೆ? ನನ್ನ ಲೈಫಲ್ಲಿ ಸಿಂಗಲ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀನಿ ನಾನು. ಏನು ಮಾಡ್ತಿರೋದು? ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಚಾಕ್ಲೇಟ್ ತಿಂತೀವಿ, ಕೇಕ್ ತಿಂತೀವಿ, ಸೆಲೆಬ್ರೇಟ್ ಮಾಡ್ತೀವಿ ನಾವು ಸಿಂಗಲ್ಸು ಅಂತ. ಓಕೆ, ಅಂದರೆ ಸಿಂಗಲ್ಸ್ ಡೇನ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿದ್ರಿ. ಓಕೆ, ನೀವು ಸಿಂಗಲು, ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಂಗಲಾ? ಹಾಂ, ಆಲ್ಮೋಸ್ಟ್ ಎಲ್ಲರೂ ಸಿಂಗಲ್ಲೇ. ಆಲ್ಮೋಸ್ಟ್ ಇನ್ನೂ ಪಕ್ಕ ಇಲ್ಲ ಅದು. ಯಾರೋ 2-3 ಮಾತ್ರ ಕಮಿಟೆಡ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ಅವ್ರು ಬರೋದೇ ಇಲ್ವಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಅವ್ರು ಅವ್ರದ್ರಲ್ಲಿ ಬಿಸಿ ಇರ್ತಾರೆ. ಅವ್ರವ್ರ ಪಾರ್ಟ್ನರ್ಸ್ ಜೊತೆ ಬ್ಯುಸಿ ಇರ್ತಾರೆ. ಈ ಜನ್ರೇಷನಲ್ಲಿ ಬರೀ ಸೋಷಿಯಲ್ ಮೀಡಿಯಾ ಬೇಸ್ಡ್ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ಅಂತೆಲ್ಲ ನಡೆಯೋದು. ಯಾವುದು ರಿಯಲ್, ಅದು ಯಾವುದು ಇಲ್ಲ. ಯಾವುದು ರಿಯಲ್ ಅಲ್ಲ, ಅದು ಪ್ಯೂರ್ ಅಲ್ಲ ಅಂತೀರಾ? ಕೆಲವೊಬ್ರು ಇರ್ತಾರೆ ರಿಯಲ್ ಆಗಿ ಲವ್ ಮಾಡೋರು. ಅವ್ರು ರಿಯಲ್ ಆಗಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ಅವ್ರು ಹೇಳಿದ್ರೆ ಹಂಗಾದ್ರೆ ಲವ್ ಅಲ್ಲಿ ಇದಾರ? ಹಂಗಲ್ಲ, ನೋಡಿರೋರು ಗೊತ್ತಾಗುತ್ತಲ್ಲ. ನೋಡಿರೋದು ಗೊತ್ತಾಗುತ್ತೆ. ಅಂದರೆ ಒಂದೆರಡು ಮೂಮೆಂಟ್ ಹೇಳೋದಾದ್ರೆ ಯಾವ ಥರ ಅಂತ? ಯಾವ ಥರ ಅಂದರೆ ಕೆಲವು ಫ್ರೆಂಡ್ಸ್ ನೋಡಿದ್ದೀನಲ್ಲ. ಸೊ ನಿಮ್ಮ ಸರ್ಕಲಲ್ಲಿ ಹೇಳ್ತಾ ಇದ್ದೀರಾ? ಓಕೆ ಫೈನ್. ನೋಡಿ, ಅವ್ರ ಸರ್ಕಲಲ್ಲಿ ನೋಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಲ್ಲ ಅಲ್ಲ. ವ್ಯಾಲೆಂಟೈನ್ಸ್ ಡೇ ಅನ್ನೋದು ಅಂದರೆ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಿರೋ ಡೇನಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬೇಕಂತ ಇರೋ ಡೇನಾ?
ಲವ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತಲೇ ವ್ಯಾಲೆಂಟೈನ್ಸ್ ಡೇ ಅಂತ ಇರೋದು. ಬಟ್ ಸ್ವಲ್ಪ ಜನ ಶೋಕಿ ತೋರ್ಸೋಕ್ಕೋಸ್ಕರ ಅವರು ಸ್ಟೋರಿಗೆಲ್ಲ ಹಾಕ್ಕೊಳ್ತಾ ಇರ್ತಾರೆ ಅಷ್ಟೇ. ಅಂದರೆ ನಮಗೆ ಇವಾಗ ಹೊಟ್ಟೆ ಉರಿಸ್ಬೇಕಲ್ಲ, ಸೊ ನಾವು ಕಮಿಟೆಡ್ ಆಗಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಸ್ಟೋರಿಗೆ ಹಾಕೋತಾರೆ. ಅವರು ನಿಮ್ಗೆ ಯಾಕೆ ಕೊಟ್ಟೆ ಒರೆಸ್ತಾರೆ? ಬಿಕಾಸ್ ನಾವು ಕಮಿಟೆಡ್ ಅಂತ ತೋರಿಸ್ಕೋಬೇಕಲ್ಲ ಅವರು. ಅಲ್ಲ ಅವ್ರ ಸ್ಟೋರಿ ಹಾಕಿದ್ರೆ ನಿಮ್ಗೆ ಯಾಕೆ ಕೊಟ್ಟೆ ಉರಿಯುತ್ತೆ? ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸಿಂಗಲ್ಸ್ಗೆ ಕಮಿಟ್ ಆಗಿರೋರ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತಾ? ಹೌದು ಆನೆಸ್ಟ್ ಆಗಿ ಮಾತಾಡಬೇಕು. ಹೌದು ಹೌದು. ಏನಕ್ಕೆ? ನಾವು ಸಿಂಗಲ್ ಅಲ್ವಾ? ನಿಮ್ಮನ್ನ ಕಮಿಟ್ ಆಗಬೇಡ ಅಂತ ಯಾರು ಹೇಳಿದ್ದು? ನಮಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಅದಕ್ಕೆ. ಓಕೆ ಮ್ಯಾಮ್, ನೀವು ಇಂಟ್ರೆಸ್ಟ್ ಇಲ್ಲ ಅಂತೀರಾ, ಕಪಲ್ಸ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತಿದ್ದೀರಾ, ಯಾವ ಥರ ಇದು ಫಿಲಾಸಫಿ? ಅಂದರೆ ಸ್ವಲ್ಪ ನಮ್ಮ Honest ಮುಂದೆ ಆಗಿ ಓವರಾಗೆಲ್ಲ ಆಡ್ತಿರ್ತಾರಲ್ಲ, ಸೊ ನನಗೆ ಒಂದು ಸೆಕೆಂಡ್ ಅನಿಸುತ್ತೆ ನಾವು ಕಮಿಟೆಡ್ ಆಗಬೇಕಾಗಿತ್ತಂತ. ಬಟ್ ಕೆಲವು ಸಿಚುವೇಶನ್ಸ್ನ ನೋಡಿದ್ರೆ ಬೇಡಪ್ಪ ಈ ಸಿಚುವೇಶನ್ ಎಲ್ಲ ಇವಾಗ ಅನ್ಕೊಳ್ತೀನಿ. ನೀವು ಹೇಳಿದ್ರಲ್ಲ ಅವರು ಓವರಾಗಿ ಆಡ್ತಾ ಇರ್ತಾರಂತ. ಇವಾಗ ಆ್ಯಕ್ಚುಲಿ ಓವರ್ ಅಲ್ಲ, ಇವಾಗ ಆ್ಯಕ್ಚುಲಿ ಕೆಲವೊಂದು ಲವಲ್ಲೇ ಅಂದರೆ ಅವರು ಟ್ರೂ ಲವ್ ಮಾಡೋರು ಯಾರನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ. ಏನಿದ್ರು ಒಂದು ಸ್ಮೈಲ್, ಆ ಒಂದು ಐ ಕಾಂಟ್ಯಾಕ್ಟಲ್ಲೇ ಮುಗಿಸ್ಕೊತಾರೆ. ಕೆಲವೊಬ್ಬರು ಕ್ರಿಂಜಾಗಿ ಲವ್ ಮಾಡ್ತಾರಲ್ಲ, ಅವರೇ ತುಂಬ ಎಕ್ಸೈಟೆಡ್ ಆಗಿರೋದು. ಆ ಥರ ಕ್ರಿಂಜ್ ಲವ್ ನಿಮ್ಗೆ ಬೇಕಾ? ಬೇಡ ಲವ್ವೇ ಬೇಡ ನಮಗೆ. ಆ್ಯಕ್ಚುಲಿ ಸಿಂಗಲ್ ಆಗಿದ್ರೇ ಬೆಟರ್ ಆಗಿರ್ಬೋದು. ಓಕೆ, ವ್ಯಾಲೆಂಟೈನ್ಸ್ ಡೇ ಅನ್ನೋದು ಅಂದರೆ ಇವಾಗ ನಮ್ಮ ಲವ್ನ ಅವತ್ತು ಎಕ್ಸ್ಪ್ರೆಸ್ ಮಾಡೋಕ್ಕಂತ ಇರೋ ಡೇನಾ ಅಥವಾ ಇನ್ಸ್ಟಾಗ್ರಾಮು ಸ್ಟೋರಿ ಹಾಕೋಕ್ಕಂತ ಇರೋ ಡೇನಾ? ನನಗೆ ಹುಡುಗಿ ಸಿಕ್ಕರೆ ಹೇಳ್ತೀನಿ. ಸದ್ಯಕ್ಕೆ ಯಾರೂ ಸಿಕ್ಕಿಲ್ಲ. ಯಾರು ಇಲ್ಲ. ನಿಜ? ನಿಮ್ಗೇನು ಅನ್ಸುತ್ತೆ? ನಾನು ಸಿಂಗಲ್ ಬ್ರೋ, ಇನ್ನೂ ಗೊತ್ತಿಲ್ಲ. ಅದು ಯಾಕೆ ಬರೋ ಅಷ್ಟು ಬೇಜಾರಲ್ಲಿ ಹೇಳ್ತಾರೆ? ಖುಷಿಯಾಗಿ ಹೇಳಿ. ಯಾಕೆ ಬ್ರೋ ನೀವೇನು ಮಿಂಗಲ್ ಆಗಿ ಏನು ಸಿಂಗಲ್ ಆಗಿರೋದನ್ನ ಖುಷಿಯಾಗಿ ಹೇಳ್ಬೇಕು ಬ್ರೋ. ಮಿಂಗಲ್ ಆದರೆ ಸ್ವಲ್ಪ ಇರಿಟೇಷನು. ಯಾಕೆ ಸರ್ ಬ್ರೋ? ವ್ಯಾಲೆಂಟೈನ್ಸ್ ಡೇ ಆಗಿ ಸಿಂಗಲ್ ಇರೋದೇ ಖುಷಿ ಅಂತಿದ್ದೀರಾ? ಅಲ್ಲ, ವ್ಯಾಲೆಂಟೈನ್ಸ್ ಡೇ ಅಂದರೆ ನಿಮ್ಮ ಪ್ರಕಾರ ಮಿಂಗಲ್ ಆಗಿದ್ರೆ ಖುಷಿಯಾಗಿರ್ತಾರೆ ಅಂದ್ಕೊಂಡಿದ್ರೆ? ಹಾಗೆ ಅನ್ಕೊಂಡಿದ್ದೀನಿ, ಇನ್ನೂ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಆದಾಗ ಅಕಸ್ಮಾತ್ ಸಿಕ್ಕಿದ್ರೆ ಮಾತಾಡಿ. ಮಾತಾಡ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಮ್ಯಾಮ್, ಈಗಿನ ಜನ್ರೇಷನಲ್ಲೇ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋ ರೀಲಾ? ಎಕ್ಸಾಕ್ಟ್ಲಿ ಐ ಥಿಂಕ್ ಇವಾಗಿನ ಜನ್ರೇಷನಲ್ಲಿ ವ್ಯಾಲೆಂಟೈನ್ಸ್ ಡೇ ಟ್ರೂ ರಿಲೇಷನ್ಶಿಪ್ ಅನ್ನೋದು ಇಲ್ಲವೇ ಇಲ್ಲ. ದಟ್ ಈಸ್ ಕಾಲ್ಡ್ ಸಿಚುಯೇಷನ್ಶಿಪ್ ಆಗಿಬಿಟ್ಟಿದೆ ಇವಾಗಿನ ಜನ್ರೇಷನ್ಗೆ. ಟ್ರೂ ರಿಲೇಷನ್ಶಿಪ್ ಸಿಗೋದು ವೆರಿ ರೇರ್. ಇಟ್ಸ್ ಎಕ್ಸಾಕ್ಟ್ಲಿ ಇದು ಸಿಚುಯೇಷನ್ಶಿಪ್ಪೇ ಈ ಜನ್ರೇಷನಲ್ಲಿ ನಡೀತಾ ಇರೋದು. ಐ ಥಿಂಕ್ ಸೊ. ನಿಮ್ಮ ಲೈಫಲ್ಲಿ ಹೆಂಗಿದೆ ಬ್ರೋ ವ್ಯಾಲೆಂಟೈನ್ಸ್ ಡೇ ಅನ್ನೋದು? ನಮಗೆ ಬೇಡ ಬ್ರೋ ಇದೆಲ್ಲ, ಯಾಕಂದರೆ ನಾನು ಆಲ್ರೆಡಿ ಬ್ರೇಕಪ್ಪಲ್ಲಿ ಆಗಿದ್ದೀನಿ. ಆಗಿದೆಯಾ? ಆಲ್ರೆಡಿ ಆಗಿದೆ. ನನ್ನ ಬಿಟ್ಟು ಹೆಂಗಿತ್ತು ಬ್ರೋ ಪ್ರೆಸೆಂಟ್ ಮೂಮೆಂಟು? ಚೆನ್ನಾಗಿತ್ತು ಮೂಮೆಂಟ್. ಬ್ರೇಕಪ್ ಆಗಿ ಚೆನ್ನಾಗಿತ್ತಾ? ಇವಾಗ ಚೆನ್ನಾಗೈತೆ ಜೀವನ. ಇವಾಗ ಚೆನ್ನಾಗಿದೆ. ಅವಾಗೆಲ್ಲ ಎಲ್ಲ ರೆಸ್ಟ್ರಿಕ್ಷನ್. ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ಕೇಳಬೇಕು, ಇಲ್ಲಿ ಹೋಗ್ಬೇಕಂತ ಕೇಳಬೇಕಂದ್ರೆ ಊಟ ಮಾಡ್ದ, ತಿಂಡಿ ಮಾಡ್ದ, ತಂದೆ ತಾಯಿ ಸರ್ತಿ ಆ ಥರ ಕೇಳಿರಲಿಲ್ಲ. ಆ ಥರ ಪ್ರೀತಿ ಮಾಡಿದ್ದೆ. ಬಟ್ ಎಲ್ಲಾನು ರಿಪೋರ್ಟ್ ಮಾಡ್ಬೇಕಂತೀರಾ? ಹಾಂ, ಪ್ರತಿಯೊಂದನ್ನು ಏನೋ ಮಾಡಬೇಕಪ್ಪ. ಅದಕ್ಕೆ ಇದ್ಲು, ಸಡನ್ನಾಗಿ ಬಿಟ್ಟು ಹೋಗ್ಬಿಟ್ಲು. ಬೇರೆ ಬಂದಾಗ ಕರ್ಕೊಂಡು ಹೋಗ್ಬಿಟ್ಲು. ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಸಾಕೆಂದು ಎದ್ದು ಹೋಗೋಕೆ. ಅಂದರೆ ಬ್ರೋ ನೀವು ಅದನ್ನೆಲ್ಲ ಅಂದರೆ ಇವಾಗ ಖುಷಿಯಾಗಿದ್ದಾಗಲೂ ಜೊತೆಲಿದ್ರಿ, ಬೇಜಾರಲ್ಲೂ ಜೊತೆಲಿದ್ರಿ. ಇವಾಗ ಒಂದು ಟೈಮಲ್ಲಿ ಬಂದು ಅವ್ರು ನಿಮ್ಮನ್ನ ನೀನು ಬೇಡ ನನ್ನ ಬಿಟ್ಟೋಗು ಅಂತ ಹೇಳುವಾಗ ಆ ಮೂಮೆಂಟ್ ನಿಮಗೆ ಯಾವ ಥರ ಇತ್ತು? ಒಬ್ಬೊಬ್ಬರು ಸುಸೈಡ್ ಮಾಡ್ಕೊಳ್ತಾರೆ. ನಮಗೆ ನಮ್ಮ ತಂದೆ ತಾಯಿ ನೆನಪು ಬಂದರು. ತಂದೆ ತಾಯಿಗೋಸ್ಕರ ಇವಳು ಇದ್ರೆ ಮತ್ತೊಬ್ಬರು ಆ ಥರ ಫೀಲಿಂಗಲ್ಲಿ ಇವಾಗ ನನ್ನ ತಂದೆ ತಾಯಿ, ನಾನು, ನಮ್ಮ ಫ್ರೆಂಡ್ಸು ಈ ಥರ ಲೈಫಲ್ಲಿ ಇವಾಗ ಬಿಂದಾಸ್ ಆಗಿದ್ದೀವಿ. ಇವಾಗ ಆ್ಯಕ್ಚುಲಿ ಎಲ್ಲ ಹುಡುಗರು ಇವಾಗ ಇವ್ರ ಥರನೇ ಥಿಂಕ್ ಮಾಡಿದೆ. ಇವಾಗ ಅವ್ಳು ಬಿಟ್ಟೋದ್ಲ ಅಂತ ನಾವು ಸೂಸೈಡ್ ಮಾಡ್ಕೊಳೋದಾಗಲಿ ಇಲ್ಲ ಮತ್ತೊಂದು ಏನೋ ಮಾಡ್ಕೊಳೋದಾಗಲಿ ಮಾಡ್ಕೊಳಕ್ಕೆ ಹೋದರೆ ನಮಗಂತ ಪ್ರೀತಿ ಕೊಡೋ ನಮ್ಮ ತಂದೆ ತಾಯಿನ ಯಾರು ನೋಡ್ಕೊಳೋರು ಇರಲ್ಲ. ಇವಾಗ ಆ್ಯಕ್ಚುಲಿ ಇವಾಗ ನೀವು ತಂದೆ ತಾಯಿಗೋಸ್ಕರ ಇದ್ದೀರಾ ಅಂತೀರಾ? ಬೇರೆಯವರು ಸೊಸೈಡ್ ಮಾಡಿ ಅವ್ರಿಗೆ ಪ್ರೀತಿನೇ ಒಂದು ಹುಚ್ಚ ಆಗಿಬಿಟ್ಟಿರ್ತೈತೆ. ಓ ಇವಳಿಲ್ಲ ನನ್ನ ಜೀವನ ಯಾವ ಥರಪ್ಪ, ಜೀವನನೇ ನಡ್ತಿರಲ್ಲ. ನಾವು ಆ ಥರ ಅಲ್ಲ. ಓ ಇವಳಿಲ್ಲ ಮತ್ತು ಮನೇಲಿ ತಂದೆ ತಾಯಿಯವರು ನೋಡಿ ತೋರಿಸಿದ ಮದುವೆ ಆಗಲೇಬೇಕಲ್ಲ. ನಮಗೆ ಅಂತ ಪ್ರೆಸೆಂಟ್ ಯಾರೂ ಇಲ್ಲ, ಇವಾಗ ಯಾರಿಲ್ಲ. ಆರಾಮ ಫ್ರೆಂಡ್ಸ್ ಇದು. ಈಗ ಲವ್ ಮಾಡ್ಬೇಕಂದ್ರೆ ಬಂದಿದ್ದು, ಎಕ್ಸೆಪ್ಟ್ ಬಂದಿದ್ದು, ಬಟ್ ನಾನೇ ರಿಜೆಕ್ಟ್ ಮಾಡಿಬಿಟ್ರಿ. ಅದಕ್ಕೆ ಬೇಡ, ಯಾಕಂದರೆ ಲವಲ್ಲಿ ತುಂಬ ಮೋಸ ಹೋಗ್ಬಿಟ್ಟಿದ್ದೀವಲ್ಲ. ಸುಮ್ಮನೆ ಯಾಕೆ ಮತ್ತೆ ಹಳ್ಳಕ್ಕೆ ಬೀಳೋದು ಬೇಡ, ಆಗಿರೋದು ಸಾಕಾಗೈತೆ. ಓಕೆ, ಇವಾಗ ನೀವು ಬ್ರೇಕಪ್ ಆಗಿದೆ ಅಂತ ಹೇಳಿದ್ರಲ್ಲ, ಒಂಚೂರು ಮುಂದೆ ಬಂದು ಹೇಳ್ತೀನಿ. ನೀವಲ್ಲ ಬ್ರೋ ಇವರು? ನಿಮ್ಮದು ಆಗಿದೆ ಬ್ರೋ? ಐತೆ. ಹೌದಾ? ಓಕೆ ಬ್ರೋ, ಇವಾಗ ನೀವು ಬ್ರೇಕಪ್ ಆಗಿದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದು ಕಲ್ತಿರೋ ಒಂದು ಪಾಠ ಅಂದ್ರೆ ಏನು ಫೈನಲಿ? ತುಂಬ ನಂಬಿದ್ದೆ, ನಮ್ಮದವ್ರು ಸಡನ್ನಾಗಿ ಮೋಸ ಮಾಡಿರಲ್ಲ, ಇದೊಂದು ನಂಬಿಕೆ ಪಾಠ. ನಂಬಿಕೆ ಪಾಠ. ಓಕೆ, ಯಾರನ್ನೂ ನಂಬಾರ್ದು ಅಷ್ಟೇ ಅನ್ನೋದೊಂದು ಕಲ್ತಿದ್ದೀರಾ? ಹಾಂ, ಅಷ್ಟೇ. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಎಲ್ಲರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹೀಗೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಖುಷಿಯಾಗಿರಿ. ನಿಮ್ಮ ಪ್ರಕಾರ ಏನಿದೆ ಸರ್? ಏನು ಪ್ರೀತಿ ವ್ಯಾಲೆಂಟೈನ್ಸ್ ಡೇ ಸರ್, ಈಗ ಪ್ರೀತಿ ಇದೇನೆ ಬಿಡಿ, ವ್ಯಾಲೆಂಟೈನ್ಸ್ ಡೇ ಏನಕ್ಕೆ ಮಾಡ್ತೀವಿ ಸರ್? ನಿಮ್ಮ ಪ್ರಕಾರ ಏನಿದೆ? ಮಾಡಬೇಕಾ ಮಾಡಬಾರ್ದಾ? ಸೊ ಬ್ರೋ, ಆ್ಯಕ್ಚುಲಿ ಇವಾಗ ಒಳ್ಳೆ ಕ್ವಶನ್ ಕೇಳಿದ್ರಿ. ಇವಾಗ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಇವಾಗ ಟ್ರೂ ಲವ್ ಮಾಡೋರಿಗೆ ಅದು ನೆಸೆಸಿಟಿ ಇಲ್ಲ. ಯಾಕಂದರೆ ಪ್ರತಿದಿನ ಅವ್ರಿಗೆ ಸ್ಪೆಷಲಾಗೇ ಇರುತ್ತೆ. ಒಂದು ಮೀಟ್ ಮಾಡಿದಾಗಲಿ ಇಲ್ಲೆಲ್ಲ ಹೋದಾಗಲಿ
ಇಲ್ಲ ಅವ್ರ ಜೊತೆ ಮಾತಾಡುವಾಗಲಿ ಪ್ರತಿಯೊಂದು ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ, ಅದೊಂದು ಒಳ್ಳೆ ಮೆಮೊರೀಸ್ ಆಗುತ್ತೆ. ಪ್ಲ್ಯಾನ್ ಇದೆ ಸರ್ ನೀವು ಮಾಡೋದಿದೆ ಅಂತಲ್ಲ, ಇವಾಗ ಪ್ರತಿಯೊಬ್ಬರು ಲೈಫಲ್ಲಿ ಒಂದು ಹುಡುಗಿ ಅನ್ನೋದು ಬಂದೇ ಬರ್ತಾರಲ್ಲ, ಸೊ ಅವ್ರ ಜೊತೆ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಒಂದು ಆಸೆ ಇದೆ. ನೋಡೋದಾ ಆದಾಗ ಗೊತ್ತಾಗುತ್ತೆಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ಟೈಮ್. ಥ್ಯಾಂಕ್ ಯು. ಪರ್ಸ್ನಲಿ ನಿಮ್ಗಳ ಲೈಫಲ್ಲೇ ಹೆಂಗಿದೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು? ಯಾವತ್ತೂ ಸೆಲೆಬ್ರೇಟ್ ಮಾಡೇ ಇಲ್ಲ ನಾವು. ಪಾನಿಪುರಿ ಡೇ, ಮೊಮೋಸ್ ಡೇ ಈ ಥರ ಸೆಲೆಬ್ರೇಟ್ ಮಾಡ್ಕೊತ ಇದ್ದೀವಿ. ಇವತ್ತು ಬಿರಿಯಾನಿ ಡೇ, ಆ್ಯಕ್ಚುಲಿ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ, ಅವರೇ ನಮ್ಗೆ ಪಾರ್ಟಿ ಕೊಡ್ಸೋರು. ಸೊ ಈ ಥರ ನಮ್ಮ ಸೆಲೆಬ್ರೇಷನ್ ನಡೀತಿದೆ. ಅಂದರೆ ನೀವೆಲ್ಲ ಫುಡ್ ಲವರ್ಸು, ನಾಟ್ ಬಾಯ್ ಲವರ್ಸು. ಓಕೆ, ಕಮಿಟೆಡ್ ಅಂದರೆ ಅದು ನಾರ್ಮಲ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರುತ್ತೆ. ನಮ್ಮ ಸಿಂಗಲ್ಸ್ ಅಂದರೆ ಊಟದ ಬಗ್ಗೆ ಅಷ್ಟೇ. ಹುಡುಗರ ಜೊತೆ ಮಾತಾಡೋ ಆ ಥರ ಇದೆ, ಲವ್ ಕಮಿಟ್ಮೆಂಟ್ಸ್ ಆ ಥರ ಏನಿಲ್ಲ. ಓಕೆ, ಇದರಲ್ಲಿ ನಿಜ ಆನೆಸ್ಟಾಗಿ ಹೇಳ್ತಾ ಇರೋದು ನೀವು ಆನ್ಸರು. ನಮಗೇನದು ಎಫೆಕ್ಟ್ ಆಗಂಗಿಲ್ಲ, ನಾವು ಫ್ರೆಂಡ್ಸ್ ಅಲ್ಲ, ನಾವು ಸುಮ್ಮನೆ ಜಾಲಿಯಾಗಿ ಓಡಾಡ್ಕೊಂಡು ನಾವು ಮಜಾ ಮಾಡ್ಕೊತಿದ್ವಿ. ಓಕೆ, ನಾವು ಇದರಲ್ಲಿ ಕಂಫರ್ಟಬಲ್ ಆಗಿದ್ದೀವಿ ಅಷ್ಟೇ. ಇದೇ ಆರಾಮ ಅಂತ ಇದೇ ಈ ಲೈಫಲ್ಲೇ ಇರ್ತೀವಿ. ಬ್ರೋ ನೀವು ಆದಷ್ಟು ಬೇಗ ಮಿಂಗಲ್ ಆಗಿ ಬ್ರೋ. ಓಕೆ ಬ್ರೋ. ನಿಮಗೂ ಲೈಫಲ್ಲಿ ಹೆಂಗಿದೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು? ಸದ್ಯಕ್ಕೆ ಏನಿಲ್ಲ, ಸಿಂಗಲ್ ಲೈಫು, ನಾವು ಫ್ರೆಂಡ್ಸು ಹುಡುಗಿರು ಆರಾಮಾಗಿದ್ದೀವಿ. ಏನೂ ಬೇಡ, ರಿಲೇಷನ್ಶಿಪ್ಪು ಬೇಡ, ಮದುವೆನೂ ಬೇಡ, ಆರಾಮಾಗಿದ್ದೀವಿ. ಹಿಂಗೆ ಇಲ್ಲ ನಿಮ್ಮ ಮನೇಲಿ ಸುಮ್ಮನೆ ಇರ್ತಾರೆ ಮದುವೆ ಬೇಡ ಅಂದರೆ? ಅವ್ರ ಪಾಡಿಗೆ ಅವ್ರು ಫೋರ್ಸ್ ಮಾಡ್ತಿರ್ತಾರೆ, ನಮ್ಮ ಪಾಡಿಗೆ. ಆ್ಯಕ್ಚುಲಿ ಇದೇ ಚೆನ್ನಾಗಿದೆ, ಈ ಲೈಫೇ ಚೆನ್ನಾಗಿದೆ. ಸದ್ಯದ ಸಿಚುವೇಶನ್ ನೋಡಿದ್ರೆ ಮದುವೆ ಬೇಡ ಅನಿಸುತ್ತೆ. ಆ್ಯಕ್ಚುಲಿ ನೀವು ಹೇಳಿ ಚೆನ್ನಾಗಿದೆ, ಈ ಲೈಫ್ ಚೆನ್ನಾಗಿದೆ ಅಂತ, ಬಟ್ ಹೋಗ್ತಾ ನಮ್ಮ ಲೈಫಲ್ಲಿ ಒಬ್ರು ನಮಗೆ ಪಾರ್ಟ್ನರ್ ಅನ್ನೋರು ಬೇಕಾಗುತ್ತೆ ಅನ್ಸುತ್ತೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಗೊತ್ತಲ್ವಾ, ನೀವು ಪ್ರೆಸೆಂಟ್ ನ್ಯೂಸ್ ಎಲ್ಲ ನೋಡ್ತೀರಾ ಅಲ್ವಾ? ಸೊ ಮದುವೆ ಆಗಿರೋರು ನೋಡಿದ್ರೆ ಬೇಡಪ್ಪ ಮದುವೆ ಅನ್ಸುತ್ತೆ. ಮದುವೆ ಆಗದೇನೆ ಇದು ರಿಲೇಷನ್ಶಿಪ್ಪಲ್ಲಿ ಇದ್ದು ಇದಾಗದ್ರೆ ಅದನ್ನ ನೋಡಿದ್ರು ಅದು ಬೇಡ ಅನ್ಸುತ್ತೆ. ಮ್ಯಾಮ್ ನೀವು ಹಿಂಗೆ ಹೇಳಿದ್ರಲ್ಲ, ನಂಗೆ ಒಂದು ಥಾಟ್ ಬಂತು, ಇದನ್ನ ನಾನೇ ಟ್ರೈ ಮಾಡಿದ್ದೀನಿ. ಸೊ ನೀವು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇವಾಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೆಲವರು ಲವ್ ಮ್ಯಾರೇಜ್ ಆದವ್ರು ಇದ್ದಾರೆ, ಕೆಲವರು ಅರೇಂಜ್ ಮ್ಯಾರೇಜ್ ಆದವ್ರು ಇದ್ದಾರೆ. ಅವ್ರಿಬ್ಬರ ಹತ್ರ ನಾನು ಸಜೆಷನ್ ತೊಗೊಂಡಿದ್ದೀನಿ, ಹೆಂಗಿದೆ ನಿಮ್ಮ ಲೈಫ್ ಅಂತ. ಸೊ ನೀವು ಆ ಥರ ತೊಗೊಂಡಿರೋದು ಉಂಟಾ? ಸಜೆಷನ್ ಏನು ತೊಗೊಂಡಿಲ್ಲ, ರಿಯಲ್ ಆಗಿ ನೋಡ್ತಾ ಇದ್ದೀನಿ ಎಲ್ಲ. ನೋಡೇ ಎಕ್ಸ್ಪೀರಿಯನ್ಸ್ ನೋಡೇ ಎಕ್ಸ್ಪೀರಿಯನ್ಸ್ ತೊಗೊತಿದ್ದೀನಿ. ಯಾರೂ ಕೇಳೋಕ್ಕಂತೂ ಹೋಗಿಲ್ಲ ಹೆಂಗಿದೆ ಅಂತ. ಅಂದರೆ ಪ್ರೆಸೆಂಟ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮದುವೆ ಆಗಿರೋರು ನೋಡಿದ್ವಿ, ಚೆನ್ನಾಗಿದ್ದಾರೆ, ಏನು ಚೆನ್ನಾಗಿಲ್ಲ ಅಂತ ಇಲ್ಲ, ಚೆನ್ನಾಗಿದ್ದಾರೆ. ಬಟ್ ನಮ್ಗೆ ಗೊತ್ತಿಲ್ಲ ಅಲ್ಲ ಯಾವ ಥರ ನಮ್ಗೆ ಹುಡುಗ ಸಿಗ್ತಾನೆ ಅಂತ. ಒಳ್ಳೆ ಹುಡುಗನೇ ಸಿಗಲಿ ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ಗೈಸ್, ನಮ್ಮ ಜನ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಹೆಂಗೆಲ್ಲ ಮಾತಾಡಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗೆಲ್ಲ ಶೇರ್ ಮಾಡ್ಕೊಂಡ್ರು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೊಸ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಬಾಯ್. ಲವ್ ಬ್ಯಾಡ ಗಿವು ಬ್ಯಾಡಿ ನೋವು ಬ್ಯಾಡ ಮಚ್ಚ ಲಾಂಗು ಬ್ಯಾಡ ಮಚ್ಚು ಬ್ಯಾಡಿ ಚಮಕು ಬ್ಯಾಡ.